ಪೋಸ್ಟ್ ಆಫೀಸಲ್ಲಿ ಕಾಗದ ಕೊಡುವವರು ಇಂಥವ್ರು ಇನ್ನು ಸಿಕ್ಕಲಿಕ್ಕಿಲ್ಲ ನಮಗೆ. ಯಾವ ಹೊತ್ತಿದ್ರೂ ರಾತ್ರಿ ಆದರೂ ಕತ್ಲೆ ಆದರೂ ತಂದು ಕೊಡ್ತಾರೆ ಮನೆ ಬಾಗಿಲಿಗೆ ಬಂದು. ಯಾರಿಗೂ ಹೋಗಿ ತರುವಂಥ ಸಮಸ್ಯೆ ಇಲ್ಲ. ಬಹಳ ಪಾಪದ ಮನುಷ್ಯ, ತುಂಬ ಕಷ್ಟ ಜೀವಿ ಮೊದಲು ಸಹ. ಅದರಲ್ಲಿ ನೆನೀತಾ ಈ ಮಳೆ ಕಲ್ಲು ಮಾರ್ಗ ಅಂತ ಹೇಳಿದರೆ ರಸ್ತೆ ಸರಿ ಇಲ್ಲದೆ ಆ ಟೈಮಲ್ಲಿ ತಿರುಗಾಡಿ ಮನೆ ಬಾಗಿಲು ಕೊಡ್ತಿದ್ರು. ನಮಗೆ ಒಂದು ಅಂಚೆ ಮಾವ ಪಶ್ಚಿಮ ಘಟ್ಟದ ಗುಡ್ಡ ಬೆಟ್ಟಗಳ ಇದರ ಭಾಗದಲ್ಲಿ, ಅದು ಆವಾಗೆಲ್ಲ ಬ್ರಿಡ್ಜ್ಗಳಿಲ್ಲ, ತೆಪ್ಪ ಇದರಲ್ಲೆಲ್ಲ ಇದು ಮಾಡಿಕೊಂಡು ದಿನವಹಿ ಈ ಪೋಸ್ಟನ್ನು ಕೊಟ್ಟು ಅಂಚೆ ಆಗೆಲ್ಲ ಹೆಚ್ಚು ಇನ್ಲ್ಯಾಂಡ್ ಲೆಟ್ರ್ಗಳು ಮತ್ತು ಕವರ್ಗಳೆಲ್ಲ ಇರೋದು. ಈಗಿನ ಇದರಲ್ಲಿ ಬೇರೆ ಸರ್ವಿಸ್ಗಳಿದೆ. ಆದರೆ ಆಗಿನ ಹಂತಕ್ಕೆ ನಿರಂತರವಾಗಿ ಕೊಡ್ತಿದ್ದು ನಮಗೆ ಸಹಕರಿಸಿದಂತಹ ಇದು ತುಂಬ ಪ್ರಾಮಾಣಿಕವಾಗಿ ಅವರ ಈ ಉದ್ಯೋಗಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸಾಧಾರಣ 71ರಿಂದ 80ವರೆಗೆ ಟೆಂಪರರಿ ಕಾರ್ಯನಿರ್ವಹಿಸಿದ್ದೆ, ಕೆಲಸ ಮಾಡ್ತಿದ್ದೆ. ಆಮೇಲೆ 80ರಿಂದ ನಾನು ಕಾಯಂಗೊಳಿಸಿದ್ರು ಇಲಾಖೆ. 80ರಿಂದ ನಾನು ಹೆಚ್ಚಿನ ಕಡೆಗೆಲ್ಲ ಸ್ಪಾಟಿಗೆ ಹೋಗಿ ಅಂಚೆ ಬಟವಾಡೆ ಮಾಡ್ತಿದ್ದೆ. ಹಾಗೆ ಮತ್ತು ಮೊದಲೆಲ್ಲ ವಿದ್ಯಾವಂತರು ಕಡಿಮೆ ಇದ್ದದ್ದು ಆ ಕಾಲದಲ್ಲಿ. 79, 80, 82, 83 ವಿದ್ಯಾವಂತರು ಕಡಿಮೆ. ಹೆಚ್ಚಿನ ಮಕ್ಕಳೆಲ್ಲ ದೂರದ ಶಾಲೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಇರ್ತಿದ್ರು. ಆಗ ಆ ಕಾಲದಲ್ಲಿ ಲೆಟ್ರು ಕೊಟ್ಟು ಮನೆಗೆ ಬರೀ ಲೆಟ್ರು ಕೊಡೋದು ಮಾತ್ರ ಅಲ್ಲ, ಮನೆ ಹೋಗಿ ಪುನಃ ಅದಕ್ಕೆ ರಿಪ್ಲೈ ಉತ್ತರ ಮಕ್ಕಳಿಗೆ ಲೆಟ್ರ್ ಸಹ ಬರೆದು ಕೊಡಬೇಕು. ನಾವೇ ಪೋಸ್ಟ್ ಮ್ಯಾನೆ ನಾನೇ ಲೆಟ್ರ್ ಬರೆದು ಕೊಡ್ತಿದ್ದೆ. ಆಮೇಲೆ ಮನೆಯವರು ಮಾಡೋದಿದ್ದರೆ ಮಕ್ಕಳಿಗೆ ಖರ್ಚಿಗೆ ಹಣ ಬೇಕಿದೆ ಮನೆಯವರನ್ನು ಪೋಸ್ಟ್ ಆಫೀಸ್ ಅವರು ಬರೋದಾಗೆ ಅದು ಪೋಸ್ಟ್ ಆಫೀಸ್ ಬರೋದು ನಾನು ಕೊಟ್ಟಿದ್ದೆ. ನಾನು ಬರೋದಿಲ್ಲ, ದೂರ ಅಲ್ಲ ಬರಲಿಕ್ಕೆ, ಹಳ್ಳಿಯಲ್ಲಿ ದೂರ ನದಿ ಆಟ ಬರಬೇಕಾಗಲ್ಲ. ಈಗೆಲ್ಲ ವೆಹಿಕಲ್ ಉಂಟು, ಹಾಗೆ ನಾನು ಮಾಡ್ಕೊಂಡು ಅದನ್ನು ಸಹ ಮಾಡಿದ್ದೆ. ನಾವು ವರ್ಷಕ್ಕೊಮ್ಮೆ ಕಾಜೂರಿನಲ್ಲಿ ಉರುಸು ನಡೀತಾ ಉಂಟು. ಅದೆಲ್ಲ ಡೈಲಿ ಎಮ್ಮು ಎಲ್ಲ ಬರ್ತಾ ಇದೆ. ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ತಂದು ಕರೆಕ್ಟು ಒಪ್ಪಿಸ್ತಾ ಇದ್ದಾರೆ ಅವರು. ಮತ್ತು ಪೋಸ್ಟ್ ಎಮ್ಮು ಮತ್ತು ಪೋಸ್ಟ್ ಮಾಡಲಿಕ್ಕೆ ನಮ್ಮ ಸ್ಕೂಲ್ ಉಂಟು, ಹಾಸ್ಟೆಲ್ ಇದೆ. ಮಕ್ಕಳಿಗೆ ಏನಾದರೂ ಈ ಲೆಟ್ರೆಲ್ಲ ಬಂದರೆ ಏನೋ ಇದಿಲ್ಲದೆ ತಂದು ಒಪ್ಪಿಸ್ತಾರೆ ಅವರು. ಸಮಯ ಪ್ರಕಾರವಾಗಿ ಅವರು ಎಲ್ಲ ಅಂಚೆ ರವಾನೆ ನಮಗೆ ಕಳಿಸಿಕೊಡ್ತಾರೆ. ನಾವು ಅವರನ್ನು ಸಣ್ಣ ಬಾಲ್ಯ ಪ್ರಾಯದಿಂದ ನಾವು ನೋಡ್ತಾ ಇದ್ದೇವೆ. ಮೊದಲು ಅವರು ನಡ್ಕೊಂಡು ಬರ್ತಾ ಇದ್ದದ್ದು, ಸೈಕಲಲ್ಲಿ ಮೊದಲು ನಡ್ಕೊಂಡು ಬರ್ತಿದ್ರು, ಆಮೇಲೆ ಸೈಕಲಲ್ಲಿ ಬರೋದು ಶುರು ಆಯಿತು. ಆಯಿತಾ, ಈಗ ಸ್ಕೂಟ್ರ್ ಸ್ವಲ್ಪ ಬೆಳವಣಿಗೆ ಆಗಿದೆ. ಇದಕ್ಕೆ ಸರ್ಕಾರ ಖರ್ಚು ವೆಚ್ಚ ಕೊಡ್ತದ ಗೊತ್ತಿಲ್ಲ, ಆದರೂ ತಮ್ಮ ಕೈಯಿಂದ ಹಾಕಿ ಆದರೂ ಅವರು ಒಳ್ಳೆ ದುಡಿತಾ ಇದ್ದಾರೆ. ಹಾಗೆ ಆರಂಭ ದಿವಸಗಳಲ್ಲಿ ನಾನು ಒಂದು 3 ವರ್ಷ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದೆ, ಬರೀ ಕಾಲ್ನಡಿಗೆಯಲ್ಲಿ. ಎಷ್ಟು ಕಿಲೋಮೀಟರ್? ದಿವಸಕ್ಕೆ ಒಂದು 8, 9, 10 ಕಿಲೋಮೀಟರ್. ಆಗ ಲೆಟ್ರ್ ಪೋಸ್ಟ್ ವ್ಯವಹಾರ ಕಡಿಮೆ ಇದೆ, ಜನಸಂಖ್ಯೆ ಕಡಿಮೆ ಇತ್ತು, ಪತ್ರ ವ್ಯವಹಾರ ಕಡಿಮೆ. ಆಗ ಒಂದು 3 ವರ್ಷ, ಸರ್ ಒಂದು 79, 81ರವರೆಗೆ. ಆಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಸಾಧಾರಣ ಒಂದು 32 ವರ್ಷ ಸೈಕಲಲ್ಲಿ, ಬೈಸ್ಕಲಲ್ಲಿ ಓಡಾಡ್ತಿದ್ದೆ. ಆಗ ನಾನು ಪೋಸ್ಟ್ ಆಫೀಸಿಗೆ ಸೇರುವಾಗ ನಾನು ಶಾಲೆ ಬಿಟ್ಟು ಡ್ರೆಸ್ಸಲ್ಲೇ ಹೋಗ್ತಿದ್ದೆ, ಚಡ್ಡಿ ಹಾಕ್ಕೊಂಡೆ. ಪಂಚೆ ಉಡ್ಲಿಕ್ಕೆ 82 ನಂತರ ಕಲ್ತದ್ದು. ಅಷ್ಟಾಗಿ ಪಂಚೆ ಉಡ್ಲಿಕ್ಕೆ ಗೊತ್ತಿಲ್ಲ ನನಗೆ. ನಾನು ಟೂ ವೀಲರ್ ತಗೊಂಡು 9 ವರ್ಷ ಆಯಿತು. 9 ವರ್ಷ ಅಂದರೆ ಗಾಡಿ ಓಡಿಸೋಕ್ಕೆ ಮೊದಲೇ ಗೊತ್ತಿತ್ತು ನನಗೆ. ತಗೊಂಡದ್ದು ಅಂದರೆ ಆಗ ಸ್ವಲ್ಪ ಕಷ್ಟ ಇತ್ತು ನಮಗೆ ಆ ಕಾಲದಲ್ಲೆಲ್ಲ. ಗಾಡಿ ಸೈಕಲಲ್ಲಿ, ಈಗ ಇದು ಸೈಕಲ್ ಸಾಕಂತೇಳಿ 32 ಸೈಕಲಲ್ಲಿ ಹೋಗ್ತಿದ್ದೆ. ನಮಗೆ ಫ್ಲಡ್ ಎಫೆಕ್ಟ್ ಆದಾಗಲೂ ಸಹ ಇವರು ಒಂದು ಟೀಮ್ ಮಾಡಿಕೊಂಡು ಪ್ರತಿದಿನ ಬೆಳ್ತಂಗಡಿಗೆ ಹೋಗಿ ಇದನ್ನು ಯಾವುದನ್ನು ಈ ಭಾಗಕ್ಕೆ ಸಂಬಂಧಪಟ್ಟ ಯಾವುದು ಇಂದಬೆಟ್ಟಿನಿಂದ ನಾವೂರು ಇಂದಬೆಟ್ಟಿನಿಂದ ಮಲವಂತಿಗೆವರೆಗೆ ಒಬ್ಬೊಬ್ಬರು ಪಾಳಿ ರೂಪದಲ್ಲಿ ಒಬ್ಬರು ಬಿಟ್ಟು ಒಬ್ಬರು ಆ ಮಳೆಯಲ್ಲಿ ಹೋಗಿ ಪತ್ರಗಳನ್ನು ಯಾವುದೇ ಸಾರ್ವಜನಿಕರಿಗೆ ತಲುಪುವಂಥ ಯಾವ ಪತ್ರಗಳಿರ್ಬೋದು, ಮನಿ ಆರ್ಡರ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಒಳ್ಳೆ ರೀತಿಯಲ್ಲಿ ಸೌಮ್ಯವಾಗಿ, ಅಕಸ್ಮಾತ್ ರಿಜಿಸ್ಟ್ರ್ ಬಂದರೂ ಸಹ ಪ್ರತಿ ರಿಜಿಸ್ಟ್ರಿಗೂ ಸಹ ಅಕಸ್ಮಾತ್ ಅವ್ರು ಸಿಗಲಿಲ್ಲ ಅಂದರೂ ಫೋನ್ ಮಾಡಿ ಅವರನ್ನು ಎಲ್ಲಿದ್ದಾರೆ ಕೇಳಿಕೊಂಡು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸರ್ವಿಸ್ ಬೆಸ್ಟ್. ಈಗ ನಾ ಬಂದ ನಂತರ ಸಾಧಾರಣ ಇವರೇ ಇದ್ದದ್ದು ಮತ್ತು ಇವರು ಇಲ್ಲದಿದ್ದರೂ ಸಹ ಇವರ ಯಾರನ್ನಾದರೂ ಒಂದು ಇದು ಮಾಡಿ ಬದಲಾಗಿ ಕಳಿಸ್ತಾರೆ ಇವರೇ. ಅದು ಅಂಚೆ ಮೂಲಕ ಅಲ್ಲ, ಪೋಸ್ಟ್ ಆಫೀಸಿನ ಮೂಲಕ ಅಲ್ಲ, ಇವರ ಇದರಲ್ಲೇ ಇಂಟ್ರೆಸ್ಟಲ್ಲಿ ಕಳಿಸ್ತಾರೆ. ಅಂದರೆ ಪ್ರತಿಯೊಬ್ಬರಿಗೊಂದು ಸರ್ವಿಸ್ನಂದು ತಪ್ಪಬಾರ್ದು ಅಂತ. ಆಗಿನ ಕಾಲದಲ್ಲಿ ಫೋನಿನ ಕಾರಣ ಲೆಟ್ರಲ್ಲಿ ಪರಿಚಯ ಮಾಡಿಕೊಂಡು ಆ ಲೆಟ್ರನ್ನು ತಪ್ಪದೆ ಮನೆಯವ್ರಿಗೆ ಗೊತ್ತಾಗದೆ, ತಂದೆ ಅಣ್ಣದಮ್ಮರಿಗೆ ಗೊತ್ತಾಗದೆ, ಅವರವರ ಕೈಯಲ್ಲಿ 2-3 ದಿವಸ ಆದರೂ ಕೈಯಲ್ಲಿ ನಿಮ್ಮ ಹತ್ರ ಇಲ್ಲಿದ್ದೇನೆ, ರಮೇಶಣ್ಣ ನಿಮ್ಮ ಹತ್ರ ಇರಲಿ, ಕೊಡಬೇಡಿ ಯಾರು ಮನೆಯವ್ರ ಗೊತ್ತಾಗ್ತಾ ಇದ್ದಾರೆ. ಆ ಕಾಗದವನ್ನು ಕೊಟ್ಟೋದಕ್ಕೆ ಪ್ರಯೋಜನ ಆಗಿದೆ. ಏನು ತೊಂದರೆ, 2 ಮನೆ ಒಪ್ಪಿ ಮದುವೆ ಸಹ ಆಗಿದೆ 4 ಜನಕ್ಕೆ. ಈಗ ಮದುವೆಗೆ ಮಕ್ಕಳಾಗಿದ್ದಾರೆ. ಈಗ ಸಿಕ್ಕಿದ ಕೂಡ ಹೇಳ್ತಾರೆ ಎಲ್ಲರೂ, ಪೋಸ್ಟ್ ಆಫೀಸ್ ಹತ್ತಿರ ಒಂದು ಮನೆ ಮತ್ತು ಒಂದು 2-3 ಮನೆ ಸ್ವಲ್ಪ ದೂರ ಇದೆ ಸಿಕ್ಕಿದ. ಈ ರೀತಿಯಾಗಿ ನೀವೇ ಮದುವೆ ಮಾಡಿಸಲ್ಲ ನಮಗೆ, ನಮ್ಮ ಲೆಟ್ರ್ ಕೊಟ್ಟು ಅಂತೇಳಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವರು ಸಹ. ಎಲ್ಲ ಜಾತಿ, ಆ ಜಾತಿ ಈ ಜಾತಿ ಅಂತ ಏನೂ ಇಲ್ಲ ಅವರಿಗೆ. ಮತ್ತು ಅವ್ರಿಗೆ ಭಟ್ರು, ನಾವು ಮುಸ್ಲಿಮ್ಸು, ತೊಂದರೆ ಇಲ್ಲ. ಅದು ಬೇರೆ ಬೇರೆ ಜಾತಿ ಬೇರೆ ಬೇರೆ ಆದರೂ ಉಂಟಲ್ಲ,
ನಡತೆ ಎಲ್ಲ ಸಾಧಾರಣ ಒಂದೇ ಥರ. ಸರ್ವಧರ್ಮದವರಿಗೆ ಭಾಳ ಒಳ್ಳೆಯದು, ಯಾರು ಇದಿಲ್ಲ. ನಾನು ಮನೆಯಿಂದ ಹೊರಟ ಮೇಲೆ 9 ಗಂಟೆಗೆ ನಾನು ಡ್ಯೂಟಿಗೆ ಹೊರಡ್ತೇನೆ ಆಫೀಸ್ಗೆ. ಹೋದ ಮೇಲೆ ಸಂಜೆ 6:30 7 ಗಂಟೆವರೆಗೆ ಸರ್ವಧರ್ಮದವರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಅವರು ಸಹ ನಾನು ಒಳ್ಳೆ ರೀತಿಯಲ್ಲಿ ಮನೆಯವರಾಗೆ ಯಾವುದೇ ನನಗೆ ತೊಂದರೆ ಮಾಡಿದಾಗೆ ಎಲ್ಲ ಸಹಕಾರ ಕೊಡ್ತಾರೆ ಗ್ರಾಮಸ್ಥರು. ನಮ್ಮ ಊರಲ್ಲಿ ಅವ್ರ ಮನೆಯವರ ಹಾಗೆ ಯಾವ ಮನೆಗೆ ಹೋದರೂ ಉಂಟಲ್ಲ ಅವರಿಗೆ ತುಂಬ ಗೌರವ ಉಂಟು ಎಂಬುದೊಂದು ವಿಶೇಷ ವೈಶಿಷ್ಟ್ಯ ಅವರು. ಎಲ್ಲಿ ಹೋದರೂ ಅವರಿಗೆ ಸಾಮಾನ್ಯವಾಗಿ ಒತ್ತಾಯ ಮಾಡಿ ಚಹಾ ಕುಡಿತಾರೆ. ಅವರಿಗೆ ಸ್ವಲ್ಪ ಚಹಾ ಕುಡಿಯುವ ಅಭ್ಯಾಸ ಉಂಟು. ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ವೃತ್ತಿಯಲ್ಲಿ ನಾನೇ ಹೇಳೋದು ಒಂದು 90% ಮಂದಿ ಅನಿವಾರ್ಯವಾಗಿ ವೃತ್ತಿಯನ್ನು ಮಾಡುವಂಥದ್ದು. ಶ್ರದ್ಧೆ ಇರುವುದು ಬಹಳ ಕಮ್ಮಿ, ಎಲ್ಲ ಗಮನ ಇರುವಂಥದ್ದು ಸಂಬಳಕ್ಕೆ. ಇವರು ಆ ಮನೋಭಾವನೆ ಖಂಡಿತ ಅಲ್ಲ. ಮಧ್ಯಾಹ್ನದ ಊಟ ಮನೆಯಲ್ಲಿಲ್ಲ, 4 ಗಂಟೆ ಚಹಾ ಮನೆಯಲ್ಲಿಲ್ಲ, ಹೋದಲ್ಲಿ ಫೀಲ್ಡಿಗೆ ಹೋದಲ್ಲಿ. ಅದು ಈಗಲೂ ಸಹ ಎಲ್ಲಿ ಬೇಕಾದ್ರೆ 3 ಗಂಟೆವರೆಗೆ ಅದು ಮರಿಲ್ಲ ಯಾರು ಎಲ್ಲ ಮನೆಯವರು. ಈಗ ಸಹ 3 ಗಂಟೆ ಪೋಸ್ಟ್ ಇಲ್ಲ ನಮ್ಮ ಮನೆಗೆ ಬನ್ನಿ ಅಂತೇಳಿ ಕರೆದು ಊಟ ಮಾಡಿ ಹೋಗಿ ಊಟ ಮಾಡಿದ್ದು ಬರ್ತೇನೆ. ಈಗ ನಾನು ಊಟ ಮಾಡುವ 24 ಮನೆ ಉಂಟು, ಅಲ್ಲಿ ಸಾಧಾರಣ 12:30 ಗಂಟೆಯಿಂದ 3 ಗಂಟೆವರೆಗೂ ಊಟ ಯಾವಾಗಲೂ ಇರ್ತದೆ. ಕಡವೆ ಸಿಕ್ಕಿದೆ, ಮತ್ತು ಇದು ನೈಪಿಲಿ ಹೇಳ್ತಾರಲ್ಲ ಈ ನಾಯಿ ಅನ್ಕೊಂಡು ಹುಲಿ, ಅದು ಆಮೇಲೆ ಕಾಡ್ಕೋಣ, ಹಂದಿಗಳು, ಹೆಬ್ಬಾವುಗಳು ತುಂಬ ನೋಡಿದ್ದೇನೆ. ನಾಗರ ಒಂದು ದಾಟಿ ಹೋಗಿದ್ದೇನೆ, ಮತ್ತು ಕಾಳಿಂಗ ಸರ್ಪ ಒಂದು ದಾಟಿ ಹೋಗಿದ್ದೇನೆ ಗದ್ದೆವಣಿಯಲ್ಲಿ ಹೋಗುವಾಗ. ಅದರಲ್ಲಿ ಬದುಕಿದ್ದು 2ನೇ ಜನ್ಮ, ಪುನರ್ಜನ್ಮ. ಒಂದು ಹೊಳೆಯಲ್ಲಿ ಒಂದು ಕಾಳಿ. ಅದು ತೆಂಗಿನ ಮರದ ಕೊತ್ತಳಿಗೆ ಅಂತೇಳಿ ಅವಸರದಲ್ಲಿ ಸಂಜೆ ನಡ್ಕೊಂಡು ಬರುವ ಕಾಲ. ಆಗ ಸಂಜೆ ಕೆಲಸ ಮಾಡ್ತಿದ್ರು ಗದ್ದೆ ಬೇಸಾಯ. ಆ ಗದ್ದೆ ಬೇಸಾಯ ಗೊಬ್ಬೆ ಹಾಕಿದ್ರು ಎಂತ ಅಂತ ಅಲ್ಲಿ ಹಾವು ಉಂಟು. ನನಗೆ ಬಂದಾಗಿದೆ ಫಾಸ್ಟ್ ಕತ್ತಾಗ್ತಾ ಅಂತೇಳಿ ಈ ಟೈಮಿಗೆ ಕತ್ತಾಗ ಬರುವಾಗ ಕಣಿಯಲ್ಲಿ ಮಲಗಿತ್ತದು. ಮಲಗಿದ್ರೆ ಬರ್ತಾ ಆಯ್ತು ಕಾಣ್ತದೆ. ರಪ್ಪ ನಾನು ಆಚೆ ದಾಟಿದೆ ಒಂದು ಹುಣಿಗೆ ಮತ್ತೊಂದು ಗದ್ದೆ ಹುಣಿಗೆ ಹಾರುವಾಗ ಏನೋ ಬದುಕಿದೆ. ಅವರು ನೋಡಿದ್ರು ಬಂದು, ಅವ್ರು ಹೇಳಿದ್ರು ಅಲ್ಲೇ ಒಂದು ಇತ್ತೀಚಿನ ಮರ ಕಂಡು ಬಂದು ನೋಡುವಾಗ ಹೇಳಿದ್ರು ನಿಮ್ಮ ಇದಕ್ಕೆ ಆಯುಷ್ಯ ಉಡ್ಡು ಬದುಕಿನ ಹುಣ್ಣಿಗೆ ಇದನ್ನೇ ಕಾಳಿಂಗ ಸರ್ಪ. ಎಂಕ್ಲೆಡ್ದೆ ಪರಮೋಸ ಆಪುನ ಏರು ಹಿಡ್ದು ಎಂಕ್ಲೆ ಜನಕ್ಕೂ ಹಿಡ್ದೆ ಪೋಸ್ಟ್ ಮ್ಯಾನ್ ಹಿಡ್ದು ಪರಮೋಸ ಅಂದು ನ್ಯಾಯ ಪ್ರಕಾರ ₹1 ಇನಿ ಬುಟ್ಟದ ಆಲ ಹೆಜ್ಜೆ ಬೊಲ್ಲ ಇತ್ತನೆಲ್ಲ ವಾ ಬಂಗೋಡಲ್ಲ ಬರ್ತದೆ ಬರ್ಪೇರು ಬಂಜಿ ಬರ್ತುಂಡು ಎಂಕ್ಲೆಗೆ ವಾ ರಾತ್ರಿ ವಾ ಪಗೆಲು ವಾ ಕಾಕಾಯಿ ಮುಕ್ಕ ಮಾಹಿತಿ ಬರ್ಪೇರು ಮಸ್ತ್. ನನ್ನನ್ನು ನನ್ನ ಮನೆಯವರಿಗಿಂತ ಹೆಚ್ಚು ನಮ್ಮ ಗ್ರಾಮದವರು ನೋಡಿಕೊಳ್ತಾರೆ. ಕೊನೆಯದಾಗಿ ನಾನು ನಮ್ಮ ಈ ಅಂಚೆ ಇಲಾಖೆ ಸೇರಿ ಉದ್ಯೋಗಕ್ಕೆ ಸೇರಿದ ಮೇಲೆ ನನ್ನನ್ನು ದೇವರು ಕೈ ಬಿಡಲಿಲ್ಲ, ಊರವರು ಕೈ ಬಿಡಲಿಲ್ಲ. ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದೇನೆ, ಅಭಿವೃದ್ಧಿ ಆಗಿದೆ ಮನೆಯಲ್ಲಿ. ಮೊದಲು ಏನೂ ಇಲ್ಲ ನಮಗೆ. ಈ ಅಂಚೆ ಇಲಾಖೆಗೆ ಸೇರಿ ತುಂಬ ಗೌರವ ಉಂಟು. ನಾನು ಎಷ್ಟೋ ಸಲ ಮಳೆಗಾಲದಲ್ಲಿ ಫೀಲ್ಡಿಗೆ ಹೋದವನು ಅಲ್ಲಿಯೇ ಬಾಕಿಯಾಗಿ ಮರುದಿವಸ ಬೆಳಿಗ್ಗೆ ಎದ್ದು ಹೋದವನುಂಟು. ಕಳೆದ ಸಲ ಬಾಕಿಯಾಗಿ ಅಲ್ಲಿ ದೇವಸ್ಥಾನದ ಹತ್ರ ಒಂದು ರಾತ್ರಿಯಲ್ಲೇ ನಿದ್ದೆ ಮಾಡಿಲ್ಲ ನಾವು. ಅವರ ಕೆಲಸ ಆಯಿತು, ಪ್ರಾಮಾಣಿಕತೆ ಉಂಟು ಅವರಲ್ಲಿ. ನಾವು ಎಷ್ಟು ಹೇಳಿದ್ರು ಅಲ್ಲಿ ಇರಲಿ ಮಾರ್ಯಾರೆ ನಾಳೆ ಹೊಡ್ಬೋದು ಅಂತ ಹೇಳಿದರೆ ಇಲ್ಲ, ಅದು ಇವತ್ತೇ ಆಗಬೇಕು. ಮಳೆಯೆಲ್ಲ ಬರುವಾಗ ನಮಗೆ ಸಹ ಹೆದರಿಕೆ ಆಗ್ತದೆ, ತೋಡು ದಾಟೋದು ನಮಗೆ ಹೆದರಿಕೆ ಆಗೋದಿಲ್ವ. 1986ರಲ್ಲಿ ಆಗೆಲ್ಲ ಮೊಬೈಲ್ ಲ್ಯಾಂಡ್ ಫೋನ್ ಏನಿರಲಿಲ್ಲ. ಆಗ ಟೆಲಿಗ್ರಾಮ್ ಇತ್ತಾಗಲ್ಲದು. ಟೆಲಿಗ್ರಾಮ್ ಅರ್ಜೆಂಟಾಗಿ ತರಿಸಬೇಕಾಗಿತ್ತು. ಹೋದೆ ನಾನು. ಹೋಗೋದು ಅವರಿಗೆ ಬರೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅವ್ರನ್ನ ಮರುದಿವಸ ಫ್ಲೈಟು ಫಾರಿನ್ಗೆ ಅವರು ವಿದೇಶಕ್ಕೆ ಹೋಗುವವರು, ರಜೆಯಲ್ಲಿ ಬಂದವರು. ಹಾಗೆ ಹೋಗಿ ಬರುವಾಗ ಮಳೆ ಬಂದು ಹೊಳೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಇತ್ತು. ಮಳೆಗಾಲವೇ ದಾಟಲಿಕ್ಕೆ ಯಾವಾಗಲೂ ದಾಟುವ ಅಂದಾಜು ನನಗೆ ದಾಟುವಾಗ ಕಾಲು ಜಾರಿ ಬಿದ್ದು ಸ್ವಲ್ಪ ಕೆಳಗೆ ಹೋಗಿ ಈಜಿ ದಡ ಸೇರಿದ್ದೇನೆ. ಅದು ನಾನು ದನಮೇಸವರಿದ್ದೆ ನೋಡಿಕೊಂಡು ದಾಟುವಲ್ಲಿ. ಅವರು ದನಮೇಸವರು ಮನೆಗೆ ತಿಳಿಸಿ ಮನೆಯವರನ್ನು ಕಳಿಸಿ ನೋಡಿ ಬಂದಿದ್ದಾರೆ ಅಂತೇಳಿ ನೋಡಿ ಬರುವಾಗ ನಾನು ಮನೆಗೆ ಹೋಗಿ ತಲುಪಿದ್ದೇನೆ ಮನೆಗೆ. ಹಾಗೆ ಅದನ್ನು ನನಗೆ ಮರೆಯಲಾಗದ ಘಟನೆ ನನ್ನ ಜೀವನದಲ್ಲಿ. ನಾನು ಸಾಧಾರಣ ಇಷ್ಟು ದಿನವರೆಗೆ ದಾಟ್ತಿದ್ದೆ. ಇಷ್ಟು ಸಲ ದಾಟ್ತೇವೆ, ಅದು ಇಷ್ಟು ಇರುತ್ತಾಗ ದಾಟುವಾಗ ಅದು ಕಲ್ಲು ತುಂಬ ಹಲ್ಲ ನದಿಯಲ್ಲಿ. ಕಲ್ಲು ಜಾರಿ ಬಿದ್ದು ಸ್ವಲ್ಪ ಕೆಳಗೆ ಹೋಗಿ ಎದ್ದು ಬಂದಿದ್ದೇನೆ. ಇಂಥ ವ್ಯಕ್ತಿ ಅಪರೂಪ. ಇವರ ನಿಜವಾದ ಸೇವೆ ಅದು ನಮ್ಮ ಹಳ್ಳಿಯ ಭಾಗ್ಯ ಅಂತ ನಾವು ಹೇಳಬೇಕಂತೇಳಿ ಹೇಳ್ತೇನೆ.